ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇವರೋಗಿಣಃ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಮಂಗಳವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946 ಗತಕಲಿ 5125 ದಿನಾನಿ ಮಂಗಳವಾಸರದಲ್ಲಿ ಇವತ್ತಿನ ತಿಥಿ ಪ್ರಥಮ ತಿಥಿ. ಇವತ್ತಿನ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ. ಇವತ್ತಿನ ಮಂಗಳವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ಇಂದು ನೀವು ಯಾವುದೇ ಕೆಲಸ ಕಾರ್ಯಗಳು ಸಂಪೂರ್ಣವಾದಂತಹ ಕೆಲಸ ಕಾರ್ಯಗಳನ್ನು ನೀವು ಗುರಿಯನ್ನು ಇಟ್ಟುಕೊಂಡು ಮಾಡುವಂತಹ ದಿನಮಾನವಾಗಿರುತ್ತೆ. ನೀವು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ನೀವೊಂದು ಇವತ್ತಿಷ್ಟು ಕೆಲಸ ಮಾಡಲೇಬೇಕು, ಮಾಡಿದ್ರೆ ನನಗೆ ತುಂಬ ಉತ್ತಮ ದಿನಗಳನ್ನು ನಾನು ಕಾಣಬಹುದು. ಅಂದರೆ ವ್ಯವಹಾರ ಆಗಿರ್ಬೋದು ಅಥವಾ ಕುಟುಂಬದವರಾಗಿರ್ಬೋದು, ಎಲ್ಲ ವಿಚಾರಗಳಲ್ಲಿ ಒಂದಿಷ್ಟು ನಿಗದಿಗಳ ಒಂದಷ್ಟು ಡೆಸ್ಟಿನೇಷನ್ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತೀರ. ಜೊತೆಗೆ ಆಸ್ತಿ ವಿಚಾರಗಳಿಗೆ ನಿಮಗೆ ಶುಭದಾಯಕವಾಗಿರುತ್ತೆ. ಹೊಸದಾಗಿ ಖರೀದಿ ಮಾಡುವಂಥವರಿಗೆ ಅಥವಾ ಖರೀದಿ ಮಾಡಿರೋದನ್ನ ಮಾರುವಂಥವರಿಗೆ ಲಾಭಾಂಶವಾಗಿರುತ್ತೆ. ಜೊತೆಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅತ್ಯುತ್ತಮ ಲಾಭವನ್ನು ಸಹ ನೋಡ್ಬೋದು. ಮೇಷರಾಶಿ ಮೇಷಲಗ್ನದವರಿಗೆ ಇವತ್ತಿನ ದಿವಸದಲ್ಲಿ ಶುಭ ಸಂಖ್ಯೆ 1, ಶುಭ ವರ್ಣ ನೀಲಿ. ಪರಿಹಾರವಾಗಿ ಶಿವತಾಂಡವ ಸ್ತೋತ್ರ ಪಠಣ, ಅಂದರೆ ಶಿವತಾಂಡವ ಸ್ತೋತ್ರವನ್ನು ಕೇಳೋದು ಅಥವಾ ಹೇಳೋದು ಉತ್ತಮವಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ನೀವು ವಿದೇಶಕ್ಕೆ ಹೋಗುವ ಸಹಯೋಗವಿದೆ. ಈ ದಿವಸದಲ್ಲಿ ನೀವು ಯಾರು ವಿದ್ಯಾಭ್ಯಾಸದಲ್ಲಿ ಇರೋಂಥವ್ರು ಅಥವಾ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರೋಂಥವ್ರು ಮತ್ತೆ ಕೆಲಸ ಮಾಡ್ಕೊಂಡು ಓದ್ತಾ ಇರೋಂಥವರಿಗೆ ನಿಮಗೆ ಹೊರದೇಶಕ್ಕೆ ಸ್ಥಳ ಬದಲಾವಣೆ ಆಗುವಂತಹ ಶುಭ ಸೂಚನೆಗಳು ಸಹ ಕಂಡುಬರುತ್ತೆ. ಅತ್ಯಂತ ದಿವಸದಲ್ಲಿ ಇವತ್ತಿನ ಯಥೇಚ್ಛವಾಗಿ ಬೇರೆಯವರನ್ನು ನಂಬಿ ಮೋಸ ಹೋಗುವಂತಹ ಸೂಚನೆಗಳು ಸಹ ಕಂಡುಬರುತ್ತೆ. ನಿಮ್ಮನ್ನ ವಿಶ್ವಾಸದಲ್ಲೇ ಇಟ್ಕೊಂಡು ನಿಮ್ಮ ನಂಬಿಕೆಗೆ ಮೋಸ ಮಾಡುವಂತಹ ಸ್ನೇಹಿತರು, ಹೊಸ ಪರಿಚಯದವರು, ಹೊಸ ವಿಚಾರ ಗೊತ್ತಿರುವಂಥವರಿಗೆ ನೀವು ಬಲಿಯಾಗುವಂಥ ಸಂದರ್ಭಗಳಾಗಿರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಅತ್ಯಂತ ಆತ್ಮೀಯರು ಮತ್ತು ಹಿರಿಯರು ನಿಮಗೆ ಇವತ್ತಿನ ದಿನದಲ್ಲಿ ಸ್ವಲ್ಪ ಬೇಸರ ಮಾಡುವಂಥದ್ದು. ನಿಮಗೆ ಎಲ್ಲ ವಿಚಾರಗಳು ತಿಳಿದಿರುತ್ತೆ. ನೀವು ಅಥವಾ ವ್ಯವಹಾರದಲ್ಲಾಗಿರ್ಬೋದು ಅಥವಾ ನಿಮ್ಮ ಸಮಸ್ಯೆಗಳಾಗಿರ್ಬೋದು, ನಿಮ್ಮ ವೈಯಕ್ತಿಕ ಪರ್ಸನಲ್ ವಿಚಾರಗಳು ಅವ್ರ ಹತ್ರ ಶೇರ್ ಮಾಡಿರ್ತೀರಿ. ಇವೆಲ್ಲನೂ ತಗೊಂಡು ಯಾವ್ದಾದ್ರು ಒಂದು ವಿಚಾರದಲ್ಲಿ ನಿಮಗೆ ಬೇಸರ ಮಾಡುವಂಥದ್ದು ಇವತ್ತಿನ ದಿವಸದಲ್ಲಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಎಲ್ಲರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮಾತಾಡೋದ್ರಿಂದ ನಿಮಗೆ ಶುಭದಾಯಕವಾಗಿರುತ್ತೆ. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ 2, ಶುಭ ವರ್ಣ ಬಂದು ಬಿಳಿ. ಪರಿಹಾರವಾಗಿ ದುರ್ಗಾದೇವಿ ಆರಾಧನೆ, ನಮ್ ದುರ್ಗಾಯೈ ನಮಃ ಈ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಶುಭ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ನಿಮಗೆ ಮಾನಸಿಕ ಉದ್ವೇಗಗಳಿಗೆ ಹೆಚ್ಚಾಗುವ ಸಾಧ್ಯತೆಗಳು. ನೀವು ಯಾವುದೇ ವಿಚಾರಗಳನ್ನ ಕೇಳೇ ಇರೋದಿಲ್ಲ, ಆದರೆ ಹೇಳಿರ್ಬೋದು ಅಂತ ನೀವೇ ಭಾಸ ಮಾಡಿಕೊಂಡು ಅವ್ರ ಮೇಲೆ ಕೋಪ ಅಥವಾ ಸಿಟ್ಟು ಅಥವಾ ನಿಮ್ಗೆ ಯಾರ ಹತ್ರ ಮಾತಾಡೋದು ಬೇಡ ಅಂತ ಸ್ವಲ್ಪ ಎಲ್ಲರಿಂದ ದೂರ ಇರೋಣ ಅಂತ ಅನ್ಸೋದು, ಇದು ಇವತ್ತಿನ ದಿನಮಾನದಲ್ಲಿ ಕಂಡುಬರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿರೋವರಿಗೆ ಸ್ವಲ್ಪ ಧನವ್ಯಯ ಅಂತಂದ್ರೆ ನೀವು ಕೂಡಿಡುವಂಥ ಹಣ, ಮೂಲ ಹಣ ಇವತ್ತಿನ ವಿಚಾರದಲ್ಲಿ ನೀವು ಕೂಡಿಟ್ಟದ್ದು ಖಾಲಿ ಆಗುವಂಥದ್ದು, ಸ್ವಲ್ಪ ಮಟ್ಟಿಗೆ ಆ ವ್ಯವಹಾರದಲ್ಲಿ ನೀವು ಯಥೇಚ್ಛವಾಗಿ ಲಾಸ್ ಮಾಡ್ಕೊಳ್ಳುವಂಥದ್ದು. ಜೊತೆಗೆ ನಿಮ್ಮ ಅಂದರೆ ಮಿಥುನ ರಾಶಿಯ ತಾಯಿಯ ಆರೋಗ್ಯದಲ್ಲಿ ನಿಮಗೆ ಬೇಸರವಾಗಿರುತ್ತೆ. ಸ್ವಲ್ಪ ತಂದೆ ತಾಯಿಗಳ ಆರೋಗ್ಯಗಳ ಬಗ್ಗೆ ಗಮನ ಕೊಡಿ. ಇಲ್ಲವಾದರೆ ನಾನು ಎಷ್ಟು ಎಚ್ಚರಿಕೆಯಿಂದ ಈ ಸಮಸ್ಯೆಗಳನ್ನು ಮಾಡ್ಕೊಂಡ್ರಲ್ಲ ಇವರು ಅಂತ ಹೇಳುವಂತಹ ಬೇಸರದ ದಿನಮಾನವನ್ನು ನೋಡಬೇಕಾಗತ್ತೆ. ಎಚ್ಚರಿಕೆಯಿಂದ ಇರಿ. ಮಿಥುನ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 9, ಶುಭ ವರ್ಣ ಬಂದು ಬಿಳಿ. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ಕೆಲಸ ಕಾರ್ಯಗಳಲ್ಲಿ ಬಹಳ ದಿನಗಳಿಂದ ಇದ್ದಂಥ ಕೆಲಸ ಕಾರ್ಯಗಳು ಮುನ್ನಡೆ ಆಗಂಥದ್ದು, ಅಂದರೆ ಮತ್ತೆ ಚಲಾವಣೆ ಆಗಂಥದ್ದು. ಜೊತೆಗೆ ನಿಮಗೆ ಉತ್ಪನ್ನಗಳು ಅಂದರೆ ನಿಮಗಿರುವಂತಹ ರಸ್ತೆ ಬದಿ ಘನ ವಸ್ತು ವ್ಯಾಪಾರಗಾರರಿಗೆ ಮತ್ತೆ ಲಾಭದಾಯಕವಾದ ದಿನಮಾನವಾಗಿರುತ್ತೆ.
ಮತ್ತೆ ನಿಮಗೆ ಮನಸ್ಸಿನಲ್ಲಿ ಇವತ್ತು ಲಾಸ್ ಆಗಲಿ ಆದಾಯನಾರಾಗಲಿ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ವಾತಾವರಣ ಸಹ ನೋಡ್ತಿರ್ತೀರಿ. ವ್ಯಾಪಾರದಲ್ಲಿರುವಂಥವರಿಗೆ ಧನ ಲಾಭವಾಗಿರುತ್ತೆ. ಅಂದರೆ ಕೃಷಿಕರು ಯಾರು ನಿಮ್ಮ ಬೆಳೆಗಳನ್ನು ತಗೊಂಡೋಗಿ ಹೊರಗಡೆ ಮಾರ್ಕೆಟಿಗೆ ಮಾರೋದಾಗಿರ್ಬೋದು ಅಥವಾ ನಿಮ್ಮ ಮಾರ್ಕೆಟಿಂದ ಇನ್ನೊಬ್ರು ಕೈ ಬದಲಾವಣೆ ಮಾಡುವಂಥರಾಗಿರ್ಬೋದು ಲಾಭಾಂಶವಾಗಿರುತ್ತೆ. ಮಾನಸಿಕವಾಗಿ ಸಂತಸವಾದ ದಿನಮಾನವನ್ನು ನೋಡ್ತೀರಿ. ಭೂ ವ್ಯವಹಾರದವರು ಎಚ್ಚರಿಕೆಯಿಂದ ಇರಬೇಕು. ರಿಯಲ್ ಎಸ್ಟೇಟ್ ಮಾಡೋಂಥವರು ನೀವು ಯಾವುದಕ್ಕೂ ನೀವು ಹಣ ಹಾಕುವ ಮೊದಲು ಎಚ್ಚರಿಕೆಯಿಂದ ಇರತಕ್ಕದ್ದು. ಇವತ್ತಿನ ದಿನಮಾನದಲ್ಲಿ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಶ್ವೇತವರ್ಣ. ಪರಿಹಾರವಾಗಿ ಶಿವದರ್ಶನ ಅಥವಾ ಲಿಂಗಾಷ್ಟಕಂ ಕೇಳೋದ್ರಿಂದ ಶುಭ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದವರಿಗೆ ಕುಟುಂಬದಲ್ಲಿ ನಿಮಗೆ ಸಂತಸಮಯ ಸುಖಮಯ ವಾತಾವರಣಗಳು ಕಂಡುಬರುತ್ತೆ. ತಂದೆ ಮಕ್ಕಳ ನಡುವೆ ವೈಮನಸ್ಸುಗಳಿದ್ರೂ ಸಹ ಅದು ದೂರವಾಗಿ ಇವತ್ತು ಬಾಂಧವ್ಯಗಳು ವೃದ್ಧಿಯಾಗತ್ತೆ. ಇವತ್ತಿನ ದಿನಮಾನದಲ್ಲಿ ಆರ್ಥಿಕ ಮೂಲಗಳಿಂದ ಆದಾಯ ಹೆಚ್ಚಾಗುತ್ತೆ. ನೀವು ಯಾವತ್ತೋ ವಿಚಾರಗಳಲ್ಲಿ ನೀವೆಲ್ಲೋ ಒಂದಿಷ್ಟು ವಿಚಾರಗಳಲ್ಲಿ ದ್ವೇಷಗಳು, ಒಂದಿಷ್ಟು ಬೇಜಾರು, ನನ್ನ ಮಾತು ಕೇಳಲ್ಲ ನಮ್ಮ ತಂದೆ ಅಥವಾ ನನ್ನ ಮಗ ನನ್ನ ಮಾತು ಕೇಳಲ್ಲ, ಈ ರೀತಿ ಮಾಡ್ತಾನೆ ಅಂತ ಎಲ್ಲ ಇದ್ರೂ ಎಲ್ಲ ವೈಷಮ್ಯಗಳು ದೂರ ಆಗಿ ಇವತ್ತಿನ ದಿವಸದಲ್ಲಿ ಸಂತಸಮನೆಯ ಕುಟುಂಬ ವಾತಾವರಣ ಕಂಡುಬರುತ್ತೆ. ಆದಾಯದಲ್ಲೂ ಕ್ರೋಢೀಕರಣವಾಗಂಥದ್ದು ಶುಭ ಸೂಚನೆಗಳು ಯಥೇಚ್ಛವಾಗಿ ಕಂಡುಬರುತ್ತೆ. ಅನಾರೋಗ್ಯದಿಂದ ಇದ್ದವರಿಗೆ ತಕ್ಕ ಮಟ್ಟಿಗೆ ಆರೋಗ್ಯದ ಪ್ರಾಪ್ತಿಯಾಗುತ್ತೆ. ಅಂದರೆ ಎಲ್ಲ ಮುಕ್ತರಾಗಿ ಇವತ್ತೊಂದು ಸ್ವಲ್ಪ ಸಮಾಧಾನವಾಗಿದ್ದೀನಿ ಕಣಪ್ಪ ನಾನು ಅನ್ನುವಂಥದ್ದು. ಇವತ್ತಿನ ದಿವಸದಲ್ಲಿ ವಾಹನ ಚಲಾವಣೆಯಿಂದ ಎಚ್ಚರಿಕೆಯಿಂದ ಓಡಾಡತಕ್ಕದ್ದು. ಇವತ್ತಿನ ದಿವಸದ ಶುಭ ಸಂಖ್ಯೆ 2, ಶುಭ ವರ್ಣ ಬಿಳಿ. ಪರಿಹಾರವಾಗಿ ವಿಷ್ಣು ಅಷ್ಟೋತ್ತರ ಪಠನೆ. ವಿಷ್ಣುವಿನ ಒಂದು ಅಷ್ಟೋತ್ತರಗಳನ್ನು ಪಠನೆ ಮಾಡೋದ್ರಿಂದ ಒಳಿತು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮ ಮತ್ತು ಇವತ್ತಿನ ದಿವಸದಲ್ಲಿ ಲಾಭಾಂಶವಾದ ದಿನಮಾನವನ್ನು ಸಹ ಕಾಣಲಿದ್ದೀರಿ. ನಿರುದ್ಯೋಗದಲ್ಲಿದ್ದವರಿಗೆ ಉದ್ಯೋಗ ಪ್ರಾಪ್ತಿಗಳು. ನೀವ್ಯಾರು ಕೆಲಸ ಕಾರ್ಯಗಳಲ್ಲಿ ಹೊಸದಾಗಿ ಹುಡುಕ್ತಾ ಇರ್ತೀರೋ ಅವರಿಗೆ ಕರೆದು ಇವತ್ತು ಈ ಕೆಲಸ ಮಾಡ್ಕೊಂಡು ಹೋಗೋಪ್ಪ ಅಂತ ಹೇಳುವಂತಹ ಉದ್ಯೋಗ ಪ್ರಾಪ್ತಿ ಆಗುತ್ತೆ. ಉದ್ಯೋಗದಲ್ಲಿದ್ದವರಿಗೆ ನಿಮಗೆ ಮೇಲಧಿಕಾರಿಗಳಾಗುವಂತಹ ಒಂದಷ್ಟು ವಿಶೇಷ ಶುಭ ಸೂಚನೆಗಳು ಸಹ ಕಂಡುಬರುತ್ತೆ. ಜೊತೆಗೆ ಅಡೆತಡೆಗಳು ಅಂದರೆ ಬೇರೆ ಕಡೆಗೆ ಸ್ಥಳ ಬದಲಾವಣೆಯಾಗುವಂತಹ ಸಂದರ್ಭಗಳು ಬಂದರೆ ಸ್ವಲ್ಪ ಅಡೆತಡೆಗಳಿರುತ್ತೆ. ನಿಮಗೆ ಅನುಕೂಲಕರವಾದಂತಹ ಜಾಗಗಳಿಗೆ ನೀವು ಕೇಳ್ಕೊಳ್ಳೋದು ನಿಮಗೆ ಉತ್ತಮ. ಜೊತೆಗೆ ಕೃಷಿಕರಿಗೆ ಎಚ್ಚರಿಕೆಯಿಂದ ಇರಬೇಕು. ಮೋಸ ಹೋಗುವಂತಹ ಸಂದರ್ಭಗಳು ಯಾವತ್ತು ರೈತಾಪಿ ವರ್ಗದವರಿಗೆ ಮೋಸ ಹೋಗುವಂತಹ ಸಂದರ್ಭಗಳೇ ಜಾಸ್ತಿ. ಯಾಕೆಂದ್ರೆ ಅವರು ನಂಬಿಕೆ ಮೇಲೆ ವ್ಯವಹಾರ ಮಾಡೋದ್ರಿಂದ ಅವರಿಗೆ ಒಂದಷ್ಟು ಹಣಮಾನ ಮತ್ತು ಎಲ್ಲಾ ವಿಚಾರಗಳಲ್ಲೂ ಒಂದು ಬೆಳೆದಿರುವಂತಹ ಬೆಳೆಗಳಾಗಿರ್ಬೋದು, ಮಧ್ಯಸ್ಥಿಕೆ ವಿಚಾರಗಳಾಗಿರ್ಬೋದು, ನೀವು ಮೋಸ ಹೋಗುವಂತಹ ಸಂದರ್ಭಗಳು ಯಥೇಚ್ಛವಾಗಿರುತ್ತೆ. ಹೀಗಾಗಿ ಮಕ್ಕಳಿಂದ ವೃದ್ಧರಿಗೆ ಇಬ್ಬರಿಗೂ ಉಷ್ಣ ಜ್ವರಗಳು, ಸ್ವಲ್ಪ ಎಕ್ಸೆಸ್ ಆಫ್ ಹೀಟ್, ಹಾಗಾಗಿ ಸ್ವಲ್ಪ ವೈದ್ಯಕೀಯ ತಪಾಸಣೆ ಬಹುಮುಖ್ಯವಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 7, ಶುಭ ವರ್ಣ ಬಂದು ನೀಲಿ. ಪರಿಹಾರವಾಗಿ ಮುಖ್ಯ ಪ್ರಾಣ ಪ್ರಾರ್ಥನೆ ಹನುಮಾನ್ ಚಾಲಿಸ ಪಠನೆ ಮಾಡೋದ್ರಿಂದ ಶುಭ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿ ತುಲಾ ಲಗ್ನದವರಿಗೆ ಮನೆಯಲ್ಲಿ ಕಲಹಗಳ ವಾತಾವರಣಗಳಿದ್ದು ದಾಂಪತ್ಯದಲ್ಲಿ ಕಲಹಗಳು ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅನಗತ್ಯ ವಿಚಾರಗಳಿಗೆ ನೀವು ತಲೆ ಹಾಕೋದ್ರಿಂದ ನಿಮಗೆ ಅಪನಿಂದನೆಗಳು, ಕುಟುಂಬದಲ್ಲಿ ಸ್ವಲ್ಪ ಅಶಾಂತಿಗಳಿಗೆ ನೀವೇ ಗುರಿಯಾಗಿರ್ತೀರಿ. ಹಾಗಾಗಿ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಉತ್ತಮ. ಮತ್ತು ಬಂಧು ಬಾಂಧವರ ಮನಸ್ಸುಗಳಿಗೆ ನೋವಾಗುವಂತೆ ಸಹ ನೆಟ್ಕೊಳ್ಳೋದು ಉತ್ತಮ ಅಲ್ಲ. ನಿಮಗೆ ಯಾರೋ ಮಧ್ಯದಲ್ಲಿ ಬಂದು ಮಾತಾಡ್ತಿರ್ತಾರೆ, ಈ ಥರ ಹೋಗಪ್ಪ ಅಂತ ಹೇಳ್ತಾರೆ. ಅವರನ್ನ ಮಾತಿಗಳಿಗೆ ನೀವು ಮನ್ನಣೆ ಕೊಟ್ಟು ಗೌರವ ಕೊಡೋದ್ರಿಂದ ನಿಮಗೆ ಮುಂದೆ ಭವಿಷ್ಯತ್ತು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರೋದು ತುಲಾ ರಾಶಿಯವರಿಗೆ ಇವತ್ತಿನ ದಿನಮಾನವಾಗಿರುತ್ತೆ. ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನೆ ಒಳಿತು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಅತ್ಯುತ್ತಮವಾದ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ, ಮತ್ತೆ ಆರೋಗ್ಯದಲ್ಲಿ ಮತ್ತು ಮಾನಸಿಕ ಮತ್ತು ದೈಹಿಕ ಎಲ್ಲ ಕೆಲಸಗಳಲ್ಲೂ ಉತ್ತಮವಾದಂತಹ ಫಲಗಳನ್ನು ಸಹ ನೋಡ್ಬೋದು. ಇವತ್ತಿನ ದಿನಮಾನದಲ್ಲಿ ದ್ವಿತೀಯ ಮತ್ತು ಮಧ್ಯಾಹ್ನದ ಅಂದರೆ 12 ಗಂಟೆಯಿಂದ 1 ಗಂಟೆ, 3 ಗಂಟೆಯಿಂದ ಸಂಜೆ ಎಲ್ಲರಿಗೂ ನಿಮಗೆ ಅತಿ ಹೆಚ್ಚವಾದಂತಹ ಸಂತಸಮಯ ದ್ವಿಗುಣ ಲಾಭವನ್ನು ಸಹ ನೋಡಬಹುದು. ಜೊತೆಗೆ ಮನಸ್ಸಿನ ಮೇಲೆ ಸ್ವಲ್ಪ ಯಥೇಚ್ಛವಾದ ಒತ್ತಡಗಳು ಸಹ ಬೀಳುತ್ತೆ. ವ್ಯವಹಾರದಲ್ಲಿದ್ದವರಿಗೆ ಟಾರ್ಗೆಟ್ ಕೊಡ್ಬೋದು ಅಥವಾ ಇಷ್ಟು ಮಾಡಿ ಅಂತ ಹೇಳ್ಬೋದು, ಬೇಜಾರಾಗುವಂಥ ಸಂದರ್ಭಗಳಿರ್ಬೋದು. ಆದರೆ
ಎಲ್ಲದರಲ್ಲೂ ಯಶಸ್ಸನ್ನು ಕಾಣುವಂತಹ ಶುಭ ಸೂಚನೆಗಳು ಸಹ ಕಂಡುಬರುತ್ತೆ. ಕುಟುಂಬದವರ ಆರೋಗ್ಯಗಳ ಮೇಲೆ ಕಾಳಜಿ ವಹಿಸಿ. ಯಾರೇ ಕುಟುಂಬದಲ್ಲಿ ಸ್ವಲ್ಪ ಅನಾರೋಗ್ಯದಲ್ಲಿರ್ಬೋದು, ಮಕ್ಕಳಿರ್ಬೋದು ಅಥವಾ ನೀವೇ ಆಗಿರ್ಬೋದು, ಆರೋಗ್ಯದಲ್ಲಿ ನಾವು ಸ್ವಲ್ಪ ಗಮನ ಕೊಡೋದು ವಹಿಸೋದು ತುಂಬ ಉತ್ತಮ. ಜೊತೆಗೆ ನೀವು ವೃತ್ತಿ ಕ್ಷೇತ್ರ, ಯಾವುದೇ ಕ್ಷೇತ್ರದಲ್ಲಿ ಮಧ್ಯಸ್ಥಿಕೆಗಳಲ್ಲಿ ಬರುವಂತವರಿಗೆ ಅಂದ್ರೆ ಮೇಲಧಿಕಾರಿಗಳು ಅಥವಾ ನಿಮ್ಮ ಕೆಳಮಟ್ಟದವರು ನಿಮ್ಮಿಬ್ಬರ ಬಗ್ಗೆ ಏನೋ ಮಾತಾಡ್ತೀನಿ, ಯಾಕೆ ನಾನು ಮಾಡಿಸ್ತಾ ಇದ್ದೀನಿ ಅಂತ ಯಾವುದೇ ಬಂದ್ರು ನೀವು ಅವರಿಗೆ ಪ್ರಮುಖ ಸ್ಥಾನ ಕೊಡಬೇಡಿ. ನಿಮ್ಮ ಕೆಲಸ ನೀವೇ ಮಾಡಿ. ಇಲ್ಲವಾದರೆ ನಿಮಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುವಂಥ ಸಂದರ್ಭಗಳು ನಡೆಯುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರತಕ್ಕದ್ದು. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸದ ಶುಭ ಸಂಖ್ಯೆ 5, ಶುಭವರ್ಣ ಬಿಳಿ. ಪರಿಹಾರವಾಗಿ ಕೃಷ್ಣ ಅಷ್ಟೋತ್ತರ ಪಠಣೆ, ಶ್ರೀ ಭಗವಾನ್ ವಾಸುದೇವನ ಆರಾಧನೆ ಒಳಿತು. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಇವತ್ತಿನ ದೈಹಿಕ ಮತ್ತು ಆರೋಗ್ಯದಲ್ಲಿ ತಕ್ಕ ಮಟ್ಟಿಗೆ ಸುಧಾರಣೆಯನ್ನು ಕಾಣಬಹುದು ಮತ್ತು ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಹ ನೋಡಬಹುದು. ಅನಗತ್ಯ ವಿಚಾರಗಳಲ್ಲಿ ನಿಮಗೆ ಕಿರಿಕಿರಿ ದೂರವಾಗಲಿದೆ. ನೀವು ಯಾವುದೇ ನಿಮಗೆ ಬೇಡದ ವಿಚಾರಗಳಲ್ಲಿ ಹೋಗಿ ನೀವು ಮೂಗು ತೋರಿಸಿ ಮಾತಾಡಿರ್ಬೋದು ಅಥವಾ ನೀವು ನಿಮ್ಮ ವಿಚಾರಕ್ಕೆ ಅವ್ರು ಬಂದಿರ್ಬೋದು, ಎಲ್ಲ ದೂರವಾಗುವಂಥ ದಿನಮಾನವಾಗಿರುತ್ತೆ. ಮತ್ತು ಹಣಕಾಸಿನ ವಿಚಾರಗಳಲ್ಲಿ ಉತ್ತಮವಾದಂತಹ ನೀವು ಗುಣವನ್ನು ಕಾಣಬಹುದು. ಮತ್ತೆ ಗಿರಾಣಿ ಮಾಲೀಕರಿಗೆ ಮತ್ತು ದಿನಸಿ ಪದಾರ್ಥದವರ ಮಾಲೀಕರಿಗೆ ಮತ್ತು ವ್ಯಾಪಾರದಾರರಿಗೆ ಯಥೇಚ್ಛ ಲಾಭವನ್ನು ಸಹ ನೋಡುವಂತಹ ದಿನಮಾನವಾಗಿರುತ್ತೆ. ಶುಭವಾಗಲಿ. ಧನುಸ್ಸು ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ 3, ಶುಭವರ್ಣ ಕೆಂಪು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದವರಿಗೆ ಕಾರ್ಯಕ್ಷೇತ್ರಗಳಲ್ಲಿ ನೀವು ಯಾವುದೇ ಕಾರ್ಯಕ್ಷೇತ್ರಗಳಲ್ಲಿರುವಂಥವರಿಗೆ ಅತ್ಯುತ್ತಮ ಧನಾತ್ಮಕ ಬದಲಾವಣೆಗಳು ಸಹ ಕಾಣಬಹುದು. ವ್ಯಾಪಾರ ವ್ಯವಹಾರದಲ್ಲಿರುವವರಿಗೆ ಉತ್ತಮ ಪ್ರಗತಿಗಳು ಸಹ ಕಂಡುಬರುತ್ತೆ. ಹಣಕಾಸಿನ ವಿಚಾರದಲ್ಲಿರುವವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು. ಇಲ್ಲವಾದಲ್ಲಿ ಸ್ವಲ್ಪ ನಿಮಗೆ ನೀವು ಹಾಕುವಂತಹ ಹಣಗಳು ದುಂದು ವೆಚ್ಚ ಆಗುವಂಥ ಸಂದರ್ಭಗಳಾಗಿರುತ್ತೆ. ವಾಪಸ್ಸೇ ಬರೋಲ್ಲ, ಅದು ಸುಮ್ಮನೆ ಹಾಕಿದ್ದೀನಿ ಯಾವತ್ತೋ ಒಂದಿನ ಬರುತ್ತೆ ಅನ್ನುವಂಥ ಸಂದರ್ಭಗಳಾಗಿರುತ್ತೆ. ಈಗಿರುವಾಗ ಸಂದರ್ಭದಲ್ಲಿ ರೈತಾಪಿ ವರ್ಗದವರು, ಹೈನುಗಾರಿಕೆಯಲ್ಲಿರುವಂಥವರಿಗೆ ಉತ್ತಮ ಲಾಭವಾಗಿ ಕಂಡುಬರುತ್ತೆ. ಈ ದಿವಸದಲ್ಲಿ ಯಾರು ಕೈ ಬದಲಾವಣೆ ಅಂದರೆ ಹೈನುಗಾರಿಕೆಯಲ್ಲಿ ತರುವುದು ಕೊಡುವುದು ನಿಮಗೆ ಈ ದಿವಸದಲ್ಲಿ ಶುಭದಾಯಕವಾದ ಲಾಭವನ್ನು ಸಹ ನೋಡ್ಬೋದು. ಆರೋಗ್ಯದ ಕಡೆ ಎಚ್ಚರಿಕೆ. ಇವತ್ತಿನ ದಿನಮಾನದಲ್ಲಿ ಶುಭ ಸಂಖ್ಯೆ ಬಂದು 7, ಶುಭವರ್ಣ ಕೇಸರಿ. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠಣೆ ಒಳಿತು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ನಿಮಗೆ ತಂದೆ ತಾಯಿ ಸಮಾನರಾದವರಿಗೆ ಆರೋಗ್ಯದಲ್ಲಿ ತಕ್ಕ ಮಟ್ಟಿಗೆ ಸುಧಾರಣೆಯನ್ನು ಸಹ ಕಾಣಬಹುದು. ನಿಮ್ಮ ಸ್ನೇಹಿತರು ಅಥವಾ ನಿಮಗೆ ಹಿತೈಷಿಗಳು, ನಿಮ್ಮ ತಂದೆ ತಾಯಿಗಳು ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಿರ್ತಾರೆ ಅವರ ತಂದೆ ತಾಯಿಗಳಿಗೆ ಯಾರಿಗೆ ಆರೋಗ್ಯದ ಸಮಸ್ಯೆಗಳಿದ್ರೆ ಅವರು ನಿವಾರಣೆಯಾಗಿ ಮುಕ್ತರಾಗಿ ಒಂದು ಸ್ವಲ್ಪ ಸಂತಸ ದಿನವನ್ನು ಸಹ ನೋಡಬಹುದು. ಮನಸ್ಸಿಗೆ ಖುಷಿಯಾದಂಥ ವಿಚಾರಗಳು ಸಹ ಕೇಳಿಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ಅತ್ಯುತ್ತಮ ಅಭಿವೃದ್ಧಿನೂ ಸಹ ನೋಡಬಹುದು. ನೀವೇನು ಕಳ್ಕೊಂಡಿರ್ತೀರೋ ಅದು ಲಾಭಾಂಶವಾಗಿ ಇವತ್ತು ನೋಡ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಧನ ಲಾಭವಾಗಲಿದೆ. ಇವತ್ತಿನ ದಿವಸದಲ್ಲಿ ನೀವು ವೃತ್ತಿಪರ ಯಾವುದೇ ಕ್ಷೇತ್ರದಲ್ಲಿರುವಂಥವರು ಅಂದ್ರೆ ಓನ್ ಬಿಸ್ನೆಸ್ ಮಾಡೋಂಥವ್ರಿಗೆ ಧನ ಲಾಭವಾಗಿರುತ್ತೆ. ಜೊತೆಗೆ ಉದ್ಯೋಗದಲ್ಲಿರುವಂಥವರಿಗೆ ಶುಭದಾಯಕ ದಿನಮಾನ. ಏನೂ ಇರಲ್ಲ, ಕಿರಿಕಿರಿನೂ ಇರಲ್ಲ, ಒತ್ತಡನೂ ಇರಲ್ಲ. ನಿಮ್ದು ಆಸ್ ಇಟ್ ಇಸ್ ಲೀಲಾಜಾಲವಾಗಿ ಕೆಲಸ ಮಾಡ್ಕೊಂತೀರಿ, ಮನೆಗೆ ಬರ್ತೀರಿ. ಕುಂಭರಾಶಿಯವರಿಗೆ ಶುಭವಾಗಲಿ. ಇವತ್ತಿನ ದಿವಸದಲ್ಲಿ ಶುಭ ಸಂಖ್ಯೆ 3, ಶುಭವರ್ಣ ಬಿಳಿ. ಪರಿಹಾರವಾಗಿ ಲಕ್ಷ್ಮೀ ನರಸಿಂಹ ಅಷ್ಟೋತ್ತರ ಪಠಣ ಒಳಿತು. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿ ಮೀನ ಲಗ್ನದವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಎಚ್ಚರ ವಹಿಸಬೇಕು. ನಿಮ್ಗೆ ಯಾವುದೇ ಸಣ್ಣ ಪುಟ್ಟ ಒಂದಷ್ಟು ಡಿಫ್ರೆನ್ಸ್ ಕಾಣ್ತಾ ಇದೆ ಆರೋಗ್ಯದಲ್ಲಿ ಅಂದ್ರೆ ವೈದ್ಯರನ್ನ ತಪಾಸಣೆಗೆ ನೀವು ಹೋಗೋದು ಉತ್ತಮ. ಮತ್ತು ಮಾತಾಪಿತ್ರಾಜಿತ ಅಂದ್ರೆ ನಿಮಗೆ ತಾಯಿಯ ಮಾತಾಪಿತ್ರಾಜಿತ ಆಸ್ತಿ, ನಿಮ್ಮ ತಾಯಿಯ ಕಡೆ ಆಸ್ತಿ ವಿಚಾರಗಳಲ್ಲಿ ನ್ಯಾಯಾಲಯಗಳಲ್ಲಿ ಯಾವುದೇ ಕೋರ್ಟ್ ಕಚೇರಿಗಳಲ್ಲಿದ್ರೆ ಸ್ವಲ್ಪ ಅಸಮಾಧಾನಗಳು ಉಂಟಾಗುತ್ತೆ. ಸ್ವಲ್ಪ ಡಿಫ್ರೆನ್ಸ್ ನೋಡೋಣ, ನಾಳೆಗೆ ಹೋಗೋಣ ಅಥವಾ ಏನೋ ಒಂದಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಹಾಗಾಗಿ ನೀವು ಯಾವುದಕ್ಕೂ ಬೇಸರಗೊಳ್ಳುವಂಥ ಸಂದರ್ಭಗಳಿಲ್ಲ. ಅದು ಇವತ್ತಿನ ದಿವಸಕ್ಕೆ ಇದು ಸೂಕ್ತವಾಗಿರುತ್ತೆ. ಜೊತೆಗೆ ಕೃಷಿಕರಿಗೆ ಯಾರಿರ್ತಾರೆ, ರೈತಾಪಿ ವರ್ಗದವರು ಯಾರಿರ್ತಾರೆ ಅವರಿಗೆ ಲಾಭವನ್ನು ಸಹ ನೋಡಬಹುದು. ಇವತ್ತಿನ ದಿವಸದಲ್ಲಿ ಅವರ ಬೆಳೆದಿರುವಂತಹ ಬೆಳೆಗಳಿಗೆ ಒಂದಷ್ಟು ಉತ್ತಮ ಲಾಭಗಳು ಸಹ ಕಂಡುಬರುತ್ತೆ. ಹಾಗಾಗಿ ಮಧ್ಯಸ್ಥಿಕೆ ವಹಿಸಿದವರು ಎಚ್ಚರಿಕೆದಿರಬೇಕು. ಯಾರು ಮಧ್ಯಸ್ಥಿಕೆ ವಹಿಸ್ತಾ ಇರ್ತೀರಿ ಅವರು ಎಚ್ಚರಿಕೆಯಿಂದಿರತಕ್ಕದ್ದು ಒಳಿತು. ಶುಭ ಸಂಖ್ಯೆ ಬಂದು 3, ಶುಭವರ್ಣ ಶ್ವೇತವರ್ಣ. ಪರಿಹಾರವಾಗಿ ನವಗ್ರಹಗಳ ಆರಾಧನೆ ಒಳಿತು. ಶ್ರೀ ಗುರುಭ್ಯೋ ನಮಃ.
ಹರಿ ಓಂ.